ಲೇಔಟ್ ತೋರ್ಸಂದ್ರೆ ಯಾರ್ ಲೇಔಟ್ ತೋರಿಸ್ತಿದ್ರಿ? ನೀವು ಹೋಗ್ರು ಸರ್. ಯಾಕೆ ಹೊಡಿತಾ ಇದ್ದಾರೆ? ಒಳ್ಳೆ ಲೇಔಟ್ ತೋರ್ಸಂದ್ರೆ ಯಾವ್ದೋ ಬೀಳ್ ಬಿದ್ದಿರೋ ಜಾಗ, ತೆಂಗಿನ ತೋಟಗಳನ್ನೆಲ್ಲ ತೋರ್ಸ ಸರ್. ಒಂದು ಪ್ರೀಮಿಯಂ ಲೇಔಟ್ ಬೇಕಾಗಿತ್ತು ನನಗೆ. ನಿಮ್ಗೆ ಏನು ಪ್ರೀಮಿಯಂ ಲೇಔಟ್ ಬೇಕು? ಹೌದು ಸರ್, ವಿಲ್ಲಾ ಫ್ಲಾಟ್ ಬೇಕು ಅಷ್ಟೇ ತಾನೇ? ಅವ್ನಿಗೆ ಯಾಕೆ ಸರ್ ಹೊಡಿತೀರಾ? ಬನ್ನಿ ನನ್ನ ಜೊತೆ, ನಾನು ತೋರಿಸ್ತೀನಿ. ಬನ್ನಿ ಸರ್. ನಿಮ್ಗೆ SB Sanctuary by SB Properties. Premium gated community villa plots at IVC Road. Bayappa approved and RERA approved ಕೂಡ ಆಗಿದೆ. 10 acre ಅಲ್ಲಿ ಮಾಡಿರುವಂತಹ 143 sites ಬರ್ತಾ ಇರುವಂತಹ ಅತಿ ದೊಡ್ಡ ಲೇಔಟ್. ಸ್ನೇಹಿತರೆ, ಈ ಗೇಟೆಡ್ ಕಮ್ಯುನಿಟಿಯಲ್ಲಿ ಅಮ್ಯುನಿಟೀಸ್ ಹೇಳ್ತೀನಿ ಕೇಳಿ. ಸೊ ಸೆಕ್ಯೂರಿಟಿ ಕ್ಯಾಬಿನ್, ಸೈನೇಜ್ ವಾಲು, ಸರ್ವಿಸಸ್, ಔಟ್ಡೋರ್ ಜಿಮ್ಮು, ರಾಕ್ ಕ್ಲೈಂಬಿಂಗ್ ವಾಲು, ಲ್ಯಾಡರ್ ಅಂಡ್ ಸ್ಲೈಡು, ಸ್ಕೇಟಿಂಗ್ ರಿಂಗು, ವಾಟರ್ ಟ್ಯಾಂಕ್, ಮಿನಿ ಆಂಪಿ ಥಿಯೇಟರ್, ಹಾಕ್ ಬಾಸ್ಕೆಟ್ಬಾಲ್ ಕೋರ್ಟ್. ಇದೇ ರೀತಿಯಲ್ಲಿ 27+ ಲಕ್ಸುರಿ ಅಮ್ಯುನಿಟೀಸ್ ಇದೆ. ಇನ್ನು ಕನೆಕ್ಟಿವಿಟಿ ಅಂತ ಬಂದ್ರೆ ತುಂಬಾ ಕನೆಕ್ಟಿವಿಟಿ ಇದೆ. ಮೆಟ್ರೋದಿಂದ 5.5 ಕಿಲೋಮೀಟರ್ ಸಾದಳ್ಳಿ ಗೇಟ್ ಇದೆಯಲ್ಲ, ಅದೇ ಮೆಟ್ರೋ. ಅಂಡ್ NH44 ಬೆಳ್ಳಾರಿ ರೋಡ್ ಇದೆ, ಇದು ಕೂಡ ನಿಮಗೆ ಓನ್ಲಿ 5 ಕಿಲೋಮೀಟರ್ ಆಗುತ್ತೆ. ಪ್ರೆಸ್ಟೀಜ್ ಟೆಕ್ ಕ್ಲೌಡ್ ಕೂಡ ಜಸ್ಟ್ 5 ಕಿಲೋಮೀಟರ್ ಅಂತ ಹೇಳ್ಬೋದು. STRR 8 ಕಿಲೋಮೀಟರ್ ಅಂಡ್ ಪೆರಿಪರಲ್ ರಿಂಗ್ ರೋಡ್ ಅದು ಕೂಡ 8 ಕಿಲೋಮೀಟರ್. ಅಷ್ಟೇ ಅಲ್ಲ, ಏರ್ಪೋರ್ಟ್ ಕೂಡ ಜಸ್ಟ್ 9 ಕಿಲೋಮೀಟರ್ ಅಲ್ಲಿ ಸಿಗುತ್ತೆ ವೀಕ್ಷಕರೇ. ಇನ್ನು 8 ಕಿಲೋಮೀಟರ್ ರೇಡಿಯಸ್ ಅಲ್ಲಿ 7ರಿಂದ 8 ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್ಗಳು ಇದೆ ವೀಕ್ಷಕರೇ. ಇನ್ನು ದ್ರಾವಿಡ ಪಡುಕೋಣೆ ಸ್ಪೋರ್ಟ್ಸ್ ಕ್ಲಬ್ ಜಸ್ಟ್ 7 ಕಿಲೋಮೀಟರ್, KIADB ಜಸ್ಟ್ 10 ಕಿಲೋಮೀಟರ್ ಅಂಡ್ ಹೆಬ್ಬಾಳದಿಂದ 30 ಮಿನಿಟ್ಸ್ ಡ್ರೈವ್. 4 ಬೋರ್ವೆಲ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, UGD ವಿತ್ STP. ಅಷ್ಟೇ ಅಲ್ಲ, 30 and 40 ಫೀಟ್ CC ರೋಡ್ ಕೂಡ ಇಲ್ಲಿ ಇದೆ. ಸೊ ಅರೌಂಡ್ 330 ಫೀಟ್ ವೈಡ್ ಆಗಿರುವಂತಹ ಮೇನ್ ರೋಡ್ಗೆ ಅಟ್ಯಾಚ್ ಆಗಿರುವಂತಹ ಲೇಔಟ್. ಕ್ಲಿಯರ್ ಟೈಟಲ್, 100% ವಾಸ್ತು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಪ್ರೀಮಿಯಂ ವಿಲ್ಲಾ ಪ್ಲಾಟ್ಸ್ಗಳ ಜೊತೆ. ಹೌದು ವೀಕ್ಷಕರೇ, IVC ರೋಡಲ್ಲಿರುವಂತಹ ಪ್ರೀಮಿಯಂ ಪ್ಲಾಟ್ಸ್ಗಳನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಇದನ್ನು ಲೇಔಟ್ ಅಂತ ಹೇಳಿಲ್ಲ, ಯಾಕೆ ಗೊತ್ತಾ? ಈ ಗೇಟೆಡ್ ಕಮ್ಯುನಿಟಿ ಏನಿದೆ ನಿಜವಾಗ್ಲೂ ತುಂಬ ಪ್ರೀಮಿಯಂ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ರೇಟ್ಗಳು ಒಂದು ವೇಳೆ ಆಲ್ರೆಡಿ ತಮ್ಮನೇಲಲ್ಲಿ ಹಾಕಿರ್ತೀನಿ, ಇಲ್ಲ ಅಂತಂತಂದರೆ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ನಿಜವಾಗ್ಲೂ ವೀಕ್ಷಕರೇ, ಈ ಬೆಲೆಗೆ, ಈ ರೇಟಲ್ಲಿ ನಿಮಗೆ ಈ ರೀತಿ ಒಂದು ಸುವ್ಯವಸ್ಥೆಯನ್ನು ಕೊಡುವಂತಹ ಗೇಟೆಡ್ ಕಮ್ಯುನಿಟಿ ನಾನು ಎಲ್ಲೂ ನೋಡಿಲ್ಲ, ಇನ್ನೂವರೆಗೆ ಶೂಟ್ ಕೂಡ ಮಾಡಿಲ್ಲ. ಅಷ್ಟೊಂದು ವಿಶಾಲವಾಗಿರುವಂತಹ, ಟೋಟಲಿ 10 ಎಕರೆಯಲ್ಲಿ 143 ಸೈಟ್ಗಳನ್ನು ಹೊಂದಿರುವಂತಹ ದೊಡ್ಡದಾದಂಥ ಗೇಟೆಡ್ ಕಮ್ಯುನಿಟಿನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ವೀಕ್ಷಕರೇ. ಇದನ್ನು ನಮಗೆ ತೊಗೊಂಬಂದಂಥವರು SB ಪ್ರಾಪರ್ಟೀಸ್ ಅವರು. SB ಪ್ರಾಪರ್ಟೀಸ್ ಅವರ ಸ್ಯಾಂಕ್ಚುರಿ ಅನ್ನೋ ನೇಮಲ್ಲಿ ಇದು ಇದೆ ವೀಕ್ಷಕರೇ. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಇಲ್ಲಿನ ಸೇಲ್ಸ್ ಮ್ಯಾನೇಜರ್ ಆಗಿರುವಂಥ ಸುಮನ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸೊ ಮೊದಲದಾಗಿ ಥ್ಯಾಂಕ್ ಯು. ಒಂದು ಒಳ್ಳೆ ಪ್ರೀಮಿಯಂ ಲೇಔಟ್ ಅನ್ನ ತಗೊಂಡ್ಬಂದಿದ್ದೀರಾ, ಗೇಟೆಡ್ ಕಮ್ಯುನಿಟಿ ಅಂತ ಹೇಳ್ಬೋದು. ಅಂಡ್ ಜೊತೆಯಲ್ಲಿ ಪ್ರೈಸ್ ಮಾತ್ರ ಸೂಪರ್. ಪ್ರೈಸ್ ಈಗಲೇ ಹೇಳ್ಬೇಡಿ ವೀಕ್ಷಕರಿಗೆ, ಆಮೇಲೆ ಸರ್ಪ್ರೈಸ್ ಕೊಡೋಣ. ಮೊದಲೇದಾಗಿ SB ಪ್ರಾಪರ್ಟೀಸ್ ನಿಮ್ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. SB ಪ್ರಾಪರ್ಟೀಸ್ ಬಂದ್ಬಿಟ್ಟು ಇದು ಒಂದು 14 ಇಯರ್ಸ್ ಇಂದ ರಿಯಲ್ ಎಸ್ಟೇಟ್ ಫೀಲ್ಡ್ ಅಲ್ಲಿ ಇದೆ ಸರ್. ಸೊ ನಮ್ದು ಬ್ಯಾಂಗ್ಳೂರ್ ಈಸ್ಟ್ ಅಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ 8 to 9 ಕಂಪ್ಲೀಟೆಡ್ ಪ್ರಾಜೆಕ್ಟ್ಸ್ ಇದೆ. ಸೊ ಆನ್ ಗೋಯಿಂಗ್ ಬಂದ್ಬಿಟ್ಟು ಒಂದು 4 to 5 ಪ್ರಾಜೆಕ್ಟ್ಸ್ ಆನ್ ಗೋಯಿಂಗ್ ಇದೆ. ಓಕೆ, 4ರಿಂದ 5 ಪ್ರಾಜೆಕ್ಟ್ ನಡೀತಾ ಇದೆ. ಓಕೆ. ಇದು ಬಂದ್ಬಿಟ್ಟು ಲೈಕ್ 1.5 ಇಯರ್ ಇಂದ ಲಾಂಚ್ ಆಗಿರೋದು SB ಸ್ಯಾಂಕ್ಚುರಿ. ಸೊ 1.5 ಇಯರ್ ಇಂದ ಲಾಂಚ್ ಆಗಿರೋದು. ಸೊ ಇನ್ನೊಂದು ಆಲ್ಮೋಸ್ಟ್ ಒಂದು 35 to 40% ಸೈಟ್ಸ್ ಅವೈಲೇಬಲ್ ಇದೆ. ಓಕೆ, ನಾನು ಹೇಳಿದಿರುವಂತಹ 143 ಸೈಟ್ಗಳಲ್ಲಿ 30 to 40% ಅವೈಲೇಬಲ್ ಇರೋದು. ಓಕೆ, ಇದ್ರ ಬಗ್ಗೆ ನಾನು ಕೂಡ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂತೀನಿ. ಮೊದಲೇದಾಗಿ ಯಾವ ಏರಿಯಾದಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಅಲ್ಲಿ ಇದೀವಿ ಸರ್? ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಇದು IVC ರೋಡ್ ಅಂತಾನೆ ಬರುತ್ತೆ. IVC ರೋಡ್, ಹೌದು. ಯಾವ ಊರ ಹೆಸರೇನಿದೆ? ಊರ ಹೆಸರು ಬಂದ್ಬಿಟ್ಟು ನಿಮಗೆ ಅರಸನಹಳ್ಳಿ ವಿಲೇಜ್ ಅಂತ ಬರುತ್ತೆ. ಅರಸನಹಳ್ಳಿ ವಿಲೇಜ್ ಅಂತ ಬರುತ್ತೆ. ಸುತ್ತಮುತ್ತಲು ಏರಿಯಾಗಳು? ಸುತ್ತಮುತ್ತ ಏರಿಯಾಗಳು ಬಂದ್ಬಿಟ್ಟು ನಿಮಗೆ ಇಲ್ತೊರೆ ಅಂತ ಬರುತ್ತೆ, ಸಾದಳ್ಳಿ ಬರುತ್ತೆ. ಸ್ವಲ್ಪ ಮುಂದೆ ಹೋದ್ರೆ ಎಷ್ಟೇ ಲೈಕ್ NH44 ಗೆ ಕನೆಕ್ಟ್ ಆಗುತ್ತೆ. ಕನೆಕ್ಟಿವಿಟಿ ಬಗ್ಗೆನೂ ಮಾತಾಡ್ಬೇಕು, ಲೇಔಟ್ ಬಗ್ಗೆನೂ ಮಾತಾಡ್ಬೇಕು, ಅಮ್ಯುನಿಟೀಸ್ ಬಗ್ಗೆನೂ ಮಾತಾಡ್ಬೇಕು. ಅದಕ್ಕೆ ನಿಂತ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರಲ್ಲ, ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ನಾವು, ಅಲ್ವಾ? ಸೊ ವೀಕ್ಷಕರೇ, ಸೂಪರ್ ಆಗಿರುವಂತಹ ಕಮ್ಯುನಿಟಿ, ಸೂಪರ್ ಆಗಿರುವಂತಹ ಲೇಔಟ್, ಒಳ್ಳೊಳ್ಳೆ ಫ್ಲಾಟ್ಗಳು, ಬೆಸ್ಟ್ ಬೆಲೆ ಅಂತ ಹೇಳ್ತೀನಿ. ಬನ್ನಿ, ನೀವು ಇದನ್ನ ನೋಡ್ಲೇಬೇಕು. ಬನ್ನಿ ಸರ್, ಒಳಗಡೆ ತೋರ್ಸೋಣ.
ಮೊದಲೇದಾಗಿ ನಾನು ಕೇಳುವಂಥದ್ದು 2 ಗೇಟ್ಗಳು ಯಾಕೆ? ಇಲ್ಲೊಂದು ಸ್ಯಾಂಕ್ಚುರಿ ಇದೆ, ಅಲ್ಲಿ ತೋರಿಸಿ ವೀಕ್ಷಕರಿಗೆ, ಅಲ್ಲೊಂದು ಸ್ಯಾಂಕ್ಚುರಿ ಇದೆ, 2 ಗೇಟ್ಗಳಿದೆ. ಏನ್ ಕತೆ ಏನಿದು ಸರ್? ಹೌದು, ಇದು ಯಾಕಂದ್ರೆ ನಿಮ್ಗೆ ಮುಂದೆ GVR ಯೂನಿವರ್ಸಿಟಿ ಇದೆ. ಸೊ ಯೂನಿವರ್ಸಿಟಿ ಬಂದು ಇಂಜಿನಿಯರ್ ಕಾಲೇಜ್ ಅದು. ಓಕೆ. ಅದು ಮತ್ತೆ ಇನ್ನೊಂದು STRR ಇಲ್ಲಿಂದ 8 ಕಿಲೋಮೀಟರ್ ಸ್ಯಾಟಲೈಟ್ ರಿಂಗ್ ರೋಡ್ ಇಲ್ಲಿಂದ ಕನೆಕ್ಟ್ ಆಗುತ್ತೆ. ಹೀಗೋದ್ರೆ ಹೌದು. ಸೊ ಅದಕ್ಕೋಸ್ಕರ ನಾವು ಇದನ್ನ ಕ್ಲೋಸ್ ಮಾಡಕ್ ಆಗಲ್ಲ. ಓಕೆ ಓಕೆ. ಸೊ ಅದಕ್ಕೆ ನಾವು ಇದನ್ನ ಲೈಕ್ ಇನ್ ಫ್ಯೂಚರ್ ಸೊ ಅಲ್ಲಿ ಬಂದ್ಬಿಟ್ಟು IVC ರೋಡ್ ಏನಿದೆ, ಸೊ ಇವಾಗ 80 ಫೀಟ್ ರೋಡ್ ಇದೆ. ಸೊ ಅದು ಬಂದ್ಬಿಟ್ಟು 330 ಫೀಟ್ಗೆ ಇದಾಗುತ್ತೆ. ಅಷ್ಟು ವೈಡ್ ಆಗುತ್ತಾ? ಅಷ್ಟು ವೈಡ್ ಆಗುತ್ತೆ, 6 ಲೈನ್ಸ್ ಇದು ಆಗುತ್ತೆ. ಸೊ ಅವಾಗ ನಿಮ್ಗೆ ನಮ್ಮ ಪ್ರಾಜೆಕ್ಟ್ ಅಟ್ಯಾಚ್ಡ್ ಬಂದ್ಬಿಡುತ್ತೆ, ಹೈವೇ ಬಂದು ಅಟ್ಯಾಚ್ಡ್ ಆಗುತ್ತೆ, ಈ ಕನೆಕ್ಟಿವಿಟಿ ಇರುತ್ತೆ. ಸೊ ಅದಕ್ಕೆ ನಾವೇನ್ ಮಾಡಿದೀವಿ, ಸೊ ಅದ್ ಕಡೆ 6 acres ಲ್ಯಾಂಡ್ ಪರ್ಚೇಸ್ ಮಾಡಿದ್ವಿ, ಇದ್ ಕಡೆ 4 acres ಲ್ಯಾಂಡ್ ಪರ್ಚೇಸ್ ಮಾಡಿ. ಈ ರೋಡ್ ಇದೆ ಅಲ್ಲ, ಹೌದು, ಆ ಕಡೆ STRR ಹೋಗುತ್ತೆ. ಹೌದು. ಹಿಂಗೋದ್ರೆ ಎಲ್ಲಿ ಹೋಗುತ್ತೆ? ಡೈರೆಕ್ಟ್ ಹೈವೇ ಅಲ್ವಾ ಸರ್, ಇದು ವಿಲೇಜ್ ಕನೆಕ್ಟಿವಿಟಿ. ಸೊ ನಿಮ್ಗೆ ಹೈವೇ ಕನೆಕ್ಟ್ ಆಗುತ್ತೆ ಹತ್ರದಲ್ಲೇ. ಬನ್ನಿ ವಾಕ್ ಮಾಡೋಣ. ಸೊ ಮೊದಲೇದಾಗಿ ವೀಕ್ಷಕರೇ, 4 ಎಕರೆ ಏನಿದೆ ಆ ಕಡೆ ನಿಮ್ಗೆ ಕೆಲವೊಂದು ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ಸರ್ ಟೋಟಲ್ ಎಷ್ಟು ಎಕರೆ? 10 ಎಕರೆಲ್ಲಿ ಮಾಡಿ. ಹೌದು, 10 ಎಕರೆ. ಸೊ ಅದರಲ್ಲಿ ಬಂದ್ಬಿಟ್ಟು ಇದರಲ್ಲಿ ಲೈಕ್ ಏನಾಗುತ್ತೆ ಅಂದ್ರೆ 45% ನಾವು ಓಪನ್ ಆಗಿ ಬಿಡ್ಬೇಕು, ಲೈಕ್ ರೋಡ್ಸ್, ಅಮ್ಯುನಿಟೀಸ್. ಸೊ ಅದಕ್ಕೆ ಯೂಸ್ ಮಾಡಬೇಕು. 45 ಲೈಕ್ ಆಲ್ಮೋಸ್ಟ್ ಅಂದ್ರೆ ನಿಮ್ಗೆ 4 ಎಕರೆ ಅದರಲ್ಲೇ ಹೋಯ್ತು, ಅದರಲ್ಲೇ ಹೊಟ್ಟೋಯ್ತು. 6 ಎಕರೆ ಮಾತ್ರ ಸೈಟ್ಸ್ ಮಾಡಿದ್ವಿ. ಸೊ ಅದಕ್ಕೆ ನೀವು 143 ಸೈಟ್ ಮಾಡಿರೋದು. ಅಂಡ್ ಅದರಲ್ಲೂ ಕೂಡ ಕೇವಲ 30 to 40% ಮಾತ್ರ ಅವೈಲೇಬಲ್ ಇರೋದು. ಇನ್ನು ಲೀಗಾಲಿಟಿ ಅಂತ ಬಂದ್ರೆ ಅಪ್ರೂವಲ್ ಎಲ್ಲ ಯಾವ್ದಿದೆ ಸರ್? ಅಪ್ರೂವಲ್ ಬಂದ್ಬಿಟ್ಟು ಬಯಪ್ಪ ಅಪ್ರೂವಲ್ ಇದೆ, ಮತ್ತೆ ರೇರಾ ರಿಜಿಸ್ಟರ್ಡ್ ಇದೆ. ನಾವು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬಹುದು ಸರ್. ನಾಟ್ ನಮ್ಮ ಲೀಗಲ್ಸ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ನಾಟ್ ಇವನ್ ಎ ಸಿಂಗಲ್ ಪಾಯಿಂಟ್ ಕೂಡ ನಿಮ್ಗೆ ಏನು ಫಾಲ್ಟ್ ಬರಲ್ಲ, ಏನು ಮಿಸ್ಟೇಕ್ಸ್ ಇಲ್ಲ. ಕ್ಲಿಯರ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಟೈಟಲ್. ಸೊ ಅದಕ್ಕೆ ನಾವು ಕಸ್ಟಮರ್ ಕೊಡೋದೆ ಲೈಕ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ ಲೈಕ್ 45 ಡೇಸ್ ಟೈಮ್. ಯಾಕಂದ್ರೆ ಲೀಗಲ್ ವೆರಿಫಿಕೇಶನ್ 1 ಮಂತ್ ಆದ್ರೂ ಸೊ ನೆಕ್ಸ್ಟ್ 20% ಡೌನ್ ಪೇಮೆಂಟ್ ಮಾಡಿದ್ರೆ ಸೊ 80% ಲೋನ್ ಬರುತ್ತೆ. HDFC ಲೈಕ್ ಆಲ್ ನ್ಯಾಷನಲೈಸ್ ಬ್ಯಾಂಕ್. ಓಕೆ ಸರ್, ಫಸ್ಟ್ ನನಗೆ ಲೇಔಟ್ ಬಗ್ಗೆ ತಿಳ್ಕೊಳಕ್ಕೆ ಮುಂಚೆ ಕನೆಕ್ಟಿವಿಟಿ ತಿಳ್ಕೊಬೇಕು. ಸೊ ನೀವೇನೋ ಒಂದು ಊರ ಹೆಸರು ಹೇಳಿದ್ರಿ, ಇದೇನೊಂದು ಏನ್ ರೋಡ್ ಅಂತಂದ್ರೆ IVC ರೋಡ್, ಇಂಟರ್ ವಿಲೇಜ್ ಕನೆಕ್ಟಿವಿಟಿ ರೋಡ್. ಓಕೆ. ಸೊ ಇಲ್ಲಿಗೆ ಬರಬೇಕು ಅಂತಂದ್ರೆ ಕನೆಕ್ಟಿವಿಟಿ ಹೇಳಿ, ಎಲ್ಲೆಲ್ಲಿಂದ ಬರ್ಬೋದು, ಎಲ್ಲೆಲ್ಲಿ ಕನೆಕ್ಟಿವಿಟಿ ಸಿಗುತ್ತೆ ನಮಗೆ, ಸುತ್ತಮುತ್ತಲು ಏರಿಯಾಗಳು ಯಾವ್ದಾವ್ದಿದೆ, ಫುಲ್ ಇನ್ಫಾರ್ಮೇಶನ್ ಕೊಟ್ಬಿಡಿ ನಮಗೆ. ಸುತ್ತಮುತ್ತ ಏರಿಯಾಗಳು ಬಂದ್ರೆ ವಿಲೇಜಸ್ ನಿಮ್ಗೆ ಇಲ್ತೊರೆ ಅಂತ ಬರುತ್ತೆ, ಇಲ್ಲಿ ಅರಸನಹಳ್ಳಿ ಅಂತ ಬರುತ್ತೆ, ಕುಂದಣ ವಿಲೇಜ್ ಅಂತ ಬರುತ್ತೆ, ಕುಂದಣ ಹಿಲ್ಸ್ ಕೂಡ ಇಲ್ಲೇ ಇರೋದು. ನಿಮ್ಗೆ ನ್ಯಾಷನಲ್ ಹೈವೇ 44 ಅಂತ ಏನ್ ಬರುತ್ತಲ್ಲ, ಏರ್ಪೋರ್ಟ್ ಟೋಲ್ ಬರುತ್ತಲ್ಲ, ಏರ್ಪೋರ್ಟ್ ಟೋಲ್ ಇಂದ ಜಸ್ಟ್ 1 ಕಿಲೋಮೀಟರ್ ಹಿಂದೆ ಲೆಫ್ಟ್ ತಗೊಂಡ್ರೆ ನಿಮ್ಗೆ ಪ್ರೆಸ್ಟೀಜ್ ಕ್ಲೌಡ್ ಟೆಕ್ ಪಾರ್ಕ್ ಸಿಗುತ್ತೆ. ಪ್ರೆಸ್ಟೀಜ್ ಕ್ಲೌಡ್ ಕೇಳಿದೀನಿ, ಲೆಫ್ಟ್ ಸೈಡ್ ಅಲ್ಲೇ. ಅಲ್ಲಿಂದ ನೀವು 6 ಕಿಲೋಮೀಟರ್ ಕಂಟಿನ್ಯೂ ಮಾಡಿದ್ರೆ IVC ರೋಡ್ ಬರ್ತೀರಾ. IVC ರೋಡ್ ಜಸ್ಟ್ ನಾಟ್ 50 meters ಇನ್ಸೈಡ್ ನಮ್ಮ ಪ್ರಾಜೆಕ್ಟ್. ಓಕೆ. ಸೊ ಏರ್ಪೋರ್ಟ್ ರೋಡ್ ಇಂದ ಎಷ್ಟು ದೂರ ಆಗುತ್ತೆ? ಏರ್ಪೋರ್ಟ್ ರೈಡ್ ಇಂದ ಎಕ್ಸಾಕ್ಟ್ಲಿ 8.5 to 9 kilometers ಆಗುತ್ತೆ ಸರ್. ಏರ್ಪೋರ್ಟ್ ಇಂದ ಎಷ್ಟು ದೂರ ಆಗುತ್ತೆ? 9 kilometers ಆಗುತ್ತೆ. 9 ಕಿಲೋಮೀಟರ್ ಆಗುತ್ತೆ. STRR ಇಂದ ಎಷ್ಟು ದೂರ? 8 kilometers ಆಗುತ್ತೆ ಸರ್. ಎಕ್ಸಾಕ್ಟ್ ಆಗಿ 8 ಕಿಲೋಮೀಟರ್. ಪೆರಿಪರಲ್ ರಿಂಗ್ ರೋಡ್ ಇಂದ ಎಷ್ಟು ದೂರ ಆಗುತ್ತೆ? ಪೆರಿಪೆರಲ್ ರಿಂಗ್ ರೋಡ್ ಇಂದ 6 to 7 kilometers ಆಗುತ್ತೆ ಸರ್. 6 ಇಂದ 7 ಕಿಲೋಮೀಟರ್. ಓಕೆ. ಇನ್ನ ಕನೆಕ್ಟಿವಿಟಿ ಅಂತ ಬಂದ್ರೆ ಹೆಬ್ಬಾಳದಿಂದ ಬರೋಕೆ ಎಷ್ಟು ದೂರ ಆಗ್ಬೋದು ನಿಮಗೆ? ಸರ್ ಹೆಬ್ಬಾಳಿಂದ ನಿಮ್ಗೆ ಇವಾಗ ಆಲ್ಮೋಸ್ಟ್ ಒಂದು ಡ್ರೈವ್ ಹೇಳಿ, ಒಂದು ಎಷ್ಟು ಅವರ್ ಆಗ್ಬೋದು? ಒಂದು ಅರ್ಧ ಗಂಟೆ, 30 minutes ಡ್ರೈವ್. 30 minutes ಡ್ರೈವ್. ಹೌದು. ಓಕೆ. ಇಲ್ಲಿಂದ ಹೊಸಕೋಟೆ ಹೋಗ್ಬೇಕು ಅಂತಂದ್ರೆ ಇಲ್ಲಿಂದ ಹೊಸಕೋಟೆ ಹೋಗ್ಬೇಕಂದ್ರೆ ಇವಾಗ ಅಡ್ವಾಂಟೇಜ್ ಇವಾಗ STRR ರಿಂಗ್ ರೋಡ್ ಇದೆ, ಆಲ್ರೆಡಿ ಹೊಸಕೋಟೆ ಕನೆಕ್ಟಿವಿಟಿ ಆಗಿದೆ, ಬಂದ್ಬಿಟ್ಟಿದೆ ಆಲ್ರೆಡಿ. ಅದರಿಂದ ನಿಮ್ಗೆ ಕಮ್ಮಿ ಟೈಮ್ ತಗೊಳುತ್ತೆ ಸರ್. ಒಂದು 45 minutes ಅಲ್ಲಿ ಆರಾಮಾಗಿ ರೀಚ್ ಆಗ್ಬಿಡ್ಬೋದು ಹೊಸಕೋಟೆಗೆಲ್ಲ. ದೇವನಹಳ್ಳಿಗೆ ಹೋಗ್ಬೇಕು ಅಂತ ಎಷ್ಟೊತ್ತಾಗುತ್ತೆ? ದೇವನಹಳ್ಳಿ 10 minutes. ಸೊ ದೇವನಹಳ್ಳಿ, ಹೊಸಕೋಟೆ, ಹೆಬ್ಬಾಳ, ಏರ್ಪೋರ್ಟ್ ರೋಡ್, DC ಆಫೀಸ್ ಇದೆ. ಸೊ ಅಮಿಟಿ ಯೂನಿವರ್ಸಿಟಿ ಬಂದ್ಬಿಟ್ಟು ಇಡೀ ಇಂಡಿಯಾದಲ್ಲೇ ಡೆಲ್ಲಿಯಲ್ಲಿ ಒಂದೇ ಇದ್ದು. ಓಕೆ. ಸೊ ಇವಾಗ ಸೆಕೆಂಡ್ ಇದು ಬಂದ್ಬಿಟ್ಟು ಇಲ್ಲಿ ಓಪನ್ ಆಗ್ತದೆ. ಸೊ ಇಲ್ಲಿಂದ ಜಸ್ಟ್ 5 kilometers ಅಷ್ಟೇ ನಿಮ್ಗೆ DC ಆಫೀಸ್ ಬರುತ್ತೆ, ಗೀತಮ್ ಯೂನಿವರ್ಸಿಟಿ ಬರುತ್ತೆ. ಸೊ ಅದ್ರ ಜೊತೆ ಬಂದ್ಬಿಟ್ಟು ನಿಮ್ಗೆ ಫಾಕ್ಸ್ಕಾನ್ ಅಂತ ಒಂದು ಟೆಕ್ ಪಾರ್ಕ್ ಮಾಡಿದ್ದಾರೆ. KIDB. ಹೌದು, KIDB. ಎಷ್ಟು ದೂರ ಆಗುತ್ತೆ KIDB? ಎಕ್ಸಾಕ್ಟ್ಲಿ 7 kilometers. 7 ಕಿಲೋಮೀಟರ್. ಎಲ್ಲ ನಿಮ್ಗೆ ಏನೇನ್ ದೊಡ್ಡ ಇದೆಯಲ್ಲ ಎಲ್ಲ 10 kilometers ಅಂಡರಲ್ಲೇ ಬರುತ್ತೆ, ಒಳಗಡೆನೆ ಬರುವಂತದ್ದು. ಸೊ ಕನೆಕ್ಟಿವಿಟಿ ಇಸ್ ಬೆಸ್ಟ್ ಅಂತ ಹೇಳಿ. ಬೆಸ್ಟ್ ಮತ್ತೆ ಲೈಕ್ ಫ್ಯೂಚರ್ ಲೈಕ್ ಜಸ್ಟ್ ಇವಾಗ ಒಬ್ಬೊಬ್ರು ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ಗೋಸ್ಕರ ಸೈಟ್ ನೋಡ್ತಾ ಇರ್ತಾರೆ, ಇಲ್ಲಾಂದ್ರೆ ಒಬ್ರು ಇನ್ವೆಸ್ಟ್ಮೆಂಟ್ಗೋಸ್ಕರ ನೋಡ್ತಾ ಇರ್ತಾರೆ. ಸೊ ಯಾವ್ದಕ್ಕಂದ್ರೂ ಬೆಸ್ಟ್ ಲ್ಯಾಂಡ್. ಸೊ ಎರಡಕ್ಕೂ ಓಕೆ. ಎಸ್, ಕನ್ಸ್ಟ್ರಕ್ಷನ್ ನೀವು ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು. ಸೊ ನಿಮ್ಗೆ ಕನ್ಸ್ಟ್ರಕ್ಷನ್ ಲೈನ್ ಬಂದ್ಬಿಟ್ಟು 3.30 feet ರೋಡ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ G+2.5 ಇರುತ್ತೆ. 40 feet ರೋಡ್ ಅಲ್ಲಿ ಬಂದ್ಬಿಟ್ಟು G+3.5 ಬರುತ್ತೆ. ಮಾಡ್ಕೋಬಹುದು, ಎಲ್ಲಾದ್ರೂ ಮಾಡ್ಕೋಬಹುದು. ಸರಿ ಸರ್, ಇನ್ನ ಈಗ ಒಳಗಡೆ ಬಂದ್ಬೇಡಣ. ಸೊ ಟೋಟಲ್ ಎಲ್ಲ ನೋಡ್ತಾ ಇದ್ರೆ ವೀಕ್ಷಕರೇ ತುಂಬಾ ಚೆನ್ನಾಗಿದೆ. ಅಂಡ್ ಮೇನ್ ಆಗಿ ಇಲ್ಲಿ ಉಳ್ಕೊಳಕ್ ಬರೋ ನೋಡುವಂತದ್ದು ಅಮ್ಯುನಿಟೀಸ್. ಹೌದು. ಫಸ್ಟ್ ಕೇಳ್ತೀನಿ ನಾನು, ದೊಡ್ಡದಾದಂತ ಗೇಟ್ ಇದೆ, ಹೌದು, ಸೆಕ್ಯೂರಿಟಿ ವ್ಯವಸ್ಥೆ ಇದೆಯಾ? ಹೌದು, ಸೆಕ್ಯೂರಿಟಿ ವ್ಯವಸ್ಥೆ ಇದೆ. 24/7 ಸೆಕ್ಯೂರಿಟಿ ಕೊಡ್ತಾರೆ. ಸೆಕ್ಯೂರಿಟಿ ಇರ್ತಾರೆ, ಮ್ಯಾನ್ಯಲ್ ಪರ್ಸನ್ ಒಬ್ರು ಇರ್ತಾರೆ ವಿತ್ ಎಂಟ್ರೆನ್ಸ್ ಇದಿದೆ. CCTV ಅಲೈನ್ಸ್ ಇದೆ, CCTV ಅಲೈನ್ಸ್ ಇದೆ. ತುಂಬಾ ಗಿಡಗಳೆಲ್ಲ ಬೆಳೆಸಿದೀರಾ. ಸೊ ಇದನ್ನ ಮೇಂಟೈನ್ ಮಾಡೋದು ಯಾರು?
ಸರ್ ಮೇಂಟೈನ್ ಮಾಡ್ಬೋದು 3 ಇಯರ್ಸ್ ವರೆಗೂ ನಾವು ಮೇಂಟೈನ್ ಮಾಡ್ತೀವಿ ಸರ್. ಸೊ 3 ಇಯರ್ಸ್ ಆದ್ಮೇಲೆ ಕಮ್ಯುನಿಟಿ ಫಾರ್ಮ್ ಆಗುತ್ತಲ್ಲ, ಸೊ ಅಲ್ಲೊಂದು ಅಸೋಸಿಯೇಷನ್ ಬಂದ್ಬಿಟ್ಟು ಅಸೋಸಿಯೇಷನ್ ಹ್ಯಾಂಡ್ ಓವರ್ ಮಾಡ್ತೀವಿ. 3 ಇಯರ್ಸ್ ಅಂತೂ ನೀವು ಇದ್ದೇ ನಾವು ಇರ್ತೀವಿ, ನಾವು ತಲೆ ಕೆಡಿಸ್ಕೊಳ್ಳೋಗತ್ತೆ ಇಲ್ಲ ಅಲ್ವಾ. ಇನ್ನು ಪವರ್ಗೆ ಏನು ವ್ಯವಸ್ಥೆ ಕೊಡ್ತಾ ಸರ್? ಪವರ್ಗೆ ನಾವು ಲೈಕ್ ಗೌರ್ಮೆಂಟ್ ಬಯಪ್ಪ ನಾಮ್ಸಲ್ಲಿ ಬಂದ್ರೆ ಸೊ ಎಲ್ಲ ಗೌರ್ಮೆಂಟ್ ಕಡೆಯಿಂದ ಬರುತ್ತೆ ಸರ್. ಅದು ನಾವು ಎಲೆಕ್ಟ್ರಿಸಿಟಿ ಅಂಡರ್ ಇದೆ ಮಾಡಿಬಿಡಿದ್ವಿ. ನೀವು ತೋರಿಸಿ ಇಲ್ಲಿ. ಬನ್ನಿ ಇಲ್ಲಿ, ಬನ್ನಿ ಬನ್ನಿ ಬನ್ನಿ, ಮುಂದೆ ಬನ್ನಿ. ನಮ್ಮ ವೀಕ್ಷಕರಿಗೆ ತೋರಿಸಲೇಬೇಕು. ದೊಡ್ಡದಾದಂತ TC, ಎಷ್ಟು TC ಗಳಿದೆ ನಿಮ್ಮ ಲೇಔಟಲ್ಲಿ? 2 ಇದೆ ಸರ್. 2 TC ಇದೆ. ಅಂಡ್ ಪ್ರತಿಯೊಂದು ಕೂಡ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ. ಬನ್ನಿ ಅದನ್ನು ತೋರಿಸ್ಬಿಡೋಣ, ಸುಮ್ಮನೆ ಹೇಳೋದಿಲ್ಲ, ಬಾಯಲ್ಲಿ ಹೇಳೋದಲ್ಲ. ಕಂಪ್ಲೀಟ್ ಆಗಿ ವೀಕ್ಷಕರೇ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ. ಸರ್ ಇನ್ನು ನೀರಿಗೆ ಏನು ವ್ಯವಸ್ಥೆ ಮಾಡಿ ಸರ್? ನೀರಿಗೆ ಬಂದ್ಬಿಟ್ಟು ನಮ್ದು 4 ಬೋರ್ವೆಲ್ಸ್ ಇದೆ. 4 ಬೋರ್ ಇದೆ. 4 ಬೋರ್ ಇದೆ. 4 ಬೋರ್ವೆಲ್ ಅನ್ನು ಆಲ್ಮೋಸ್ಟ್ 500 to 6 ಮ್ಯಾಕ್ಸ್ 700 ಅಲ್ಲಿ ನೀರು ಸಿಕ್ಕಿದೆ. ಸೊ ಆಮೇಲೆ ಇನ್ನೊಂದು 3 lakh ಕೆಪಾಸಿಟಿ ವಾಟರ್ ಬಾಡಿ, ವಾಟರ್ ಹೆಡ್ ಇದೆ ಸರ್. ಅಲ್ಲಿ ತೋರಿಸಿ, ಆ ಕಡೆ ತೋರಿಸಿ, ಅಲ್ಲಿ ನೋಡಿ, ಅಲ್ಲಿ 3 lakh ಕೆಪಾಸಿಟಿ. ಅದ್ಯಾವ್ದು ಬಿಲ್ಡಿಂಗ್ ಅಲ್ಲ, ಅದು ಆಕ್ಚುಲಿ ಓವರ್ ಹೆಡ್ ಟ್ಯಾಂಕ್ ದೊಡ್ಡದಂತ 3 ಲಕ್ಷ ಕೆಪಾಸಿಟಿ. 3 ಲಕ್ಷ ಕೆಪಾಸಿಟಿ ಅದು. ಸಫಿಶಿಯಂಟ್ ಇದು, ಸಫಿಶಿಯಂಟ್ ಅಲ್ವಾ? ಇದೇನ್ ಸರ್ ಇದು? ಒಳ್ಳೆ ಸರ್ ಇದು ಓಪನ್ ಜಿಮ್ ಏರಿಯಾ ಅಂತ. ನಮ್ದಲ್ಲಿ 2 ತರ ಜಿಮ್ ಬರ್ತಾ ಇದೆ. ಸೊ ಒಂದು ಆಲ್ರೆಡಿ ಬಂದಿರೋದು, ಇದು ಓಪನ್ ಜಿಮ್ ಏರಿಯಾ. ಇದು ಓಪನ್ ಜಿಮ್ ಏರಿಯಾ, ಹೌದು. ಸೊ ಯಾರು ಬೇಕಾದ್ರೂ ಕೂಡ ಇಲ್ಲಿ ಬಂದ್ಬಿಟ್ಟು ಯೂಸ್ ಮಾಡಬಹುದು. ಯೂಸ್ ಮಾಡಿ ವಯಸ್ಸಾಗಿರೋರು ಇರ್ತಾರೆ, ವಯಸ್ಸಾಗಿರೋ ಕೈಯೆಲ್ಲ ವೆಯ್ಟ್ ಎಲ್ಲ ಎತ್ತಕ್ಕಾಗಲ್ಲ. ಹೌದು. ಸೊ ಅದಕ್ಕೋಸ್ಕರ ಇದು ಓಪನ್ ಜಿಮ್ ಮಾಡಿದೀವಿ, ಕಾಮನ್ ಆಗಿರೋದು. ಓಕೆ. ಅಮ್ಯುನಿಟೀಸ್ ಅಂತ ಬಂದ್ರೆ ಪ್ರೀಮಿಯಂ ಅಮ್ಯುನಿಟೀಸ್ ಸರ್. ಅಮ್ಯುನಿಟೀಸ್ ಅಂತ ಬಂದಾಗ ಒಂದು ಕೆಲಸ ಮಾಡ್ಬೋದಾ? ನಿಮ್ಮ ಹತ್ರ ಲೀಸ್ಟೇ ಇದೆ. ಹೌದು. ಯಾಕೆ ನಮ್ಗೆ ಹೇಳ್ಬಾರ್ದು ನೀವೆಲ್ಲ? ಸರಿ ಸರ್. 27 ಪ್ರೀಮಿಯಂ ಅಮ್ಯುನಿಟೀಸ್ ಕೊಡ್ತಾ ಇದೀವಿ. 27. ಹೌದು, ಸೂಪರ್. ಹೌದು 27 ಆಲ್ಮೋಸ್ಟ್ ಎಲ್ಲ ಬಂದಿದೆ, ಒಂದೇ ಒಂದು ಬಿಟ್ಟು. ಇವಾಗ ನಿಮ್ಗೆ ನಮ್ಮ ಪ್ರಾಜೆಕ್ಟ್ ಅಲ್ಲಿ 10 ಎಕರೆ ಟೋಟಲ್ ಅಲ್ಲಿ ಸೆಕ್ಯೂರಿಟಿ ಕ್ಯಾಬಿನ್, ಸೈನೇಜ್ ವಾಲ್ಸ್, ಸರ್ವಿಸಸ್ ಎಲ್ಲ ನಮ್ದೇ ಇರುತ್ತೆ. ಔಟ್ಡೋರ್ ಜಿಮ್ ಇವಾಗ ಏನ್ ನೋಡಿದ್ರಲ್ಲ, ಇದು ಔಟ್ಡೋರ್ ಜಿಮ್. ಹೌದು. ರಾಕ್ ಕ್ಲೈಂಬಿಂಗ್ ವಾಲ್, ಸೊ ಅಲ್ಲಿದೆ ರಾಕ್ ಕ್ಲೈಂಬಿಂಗ್ ವಾಲ್. ಹೌದು. ಓಕೆ. ಸ್ಕೇಟಿಂಗ್ ರಿಂಗು, ವಾಟರ್ ಟ್ಯಾಂಕ್, ಅದೇ ವಾಟರ್ ಟ್ಯಾಂಕ್ 3 ಲಕ್ಷ ಕೆಪಾಸಿಟಿ ಇರೋ ವಾಟರ್ ಟ್ಯಾಂಕ್, ಮತ್ತೆ ಮಿನಿ ಆಂಫಿಥಿಯೇಟರ್ ಬಂದ್ಬಿಟ್ಟು ಅಲ್ಲಿ ಬ್ಯಾಸ್ಕೆಟ್ ಹತ್ರ ಬರುತ್ತೆ. ಓಕೆ. ಮತ್ತೆ ಹಾಫ್ ಬ್ಯಾಸ್ಕೆಟ್ ಬಾಲ್ ಕೋರ್ಟ್. ಹೌದು. ಓಕೆ. ಮತ್ತೆ ಪಾಮ್ ವೆನ್ಯೂ, ಟ್ರೀಸ್ ಎಲ್ಲ ಇದು ನೋಡಿದ್ರಲ್ಲ ನೋಡಿ. ಅಂಡ್ ಇಲ್ಲಿ ಬಹಳ ಖುಷಿ ಆಗೋದು ಏನಂತಂದ್ರೆ ಪ್ರತಿಯೊಂದು ಕಡೆನೂ ಕೂಡ ನೀಟಾಗಿ ಒಂಥರ ಕಟ್ಟೆಗಳೆಲ್ಲ ರೆಡಿ ಮಾಡಿದೀರಾ. ಈವ್ನಿಂಗ್ ಟೈಮ್ ಅಲ್ಲಿ ಒಳ್ಳೆ ಚೆನ್ನಾಗಿ, ಯಾಕಂದ್ರೆ ಇದು ನಮ್ದು ಒಂದು ಡ್ರೀಮ್ ಪ್ರಾಜೆಕ್ಟ್ ಅಲ್ಲ ಸರ್. ಹೌದು. ಯಾಕಂದ್ರೆ ನಾವು ಒಂದು ಕಸ್ಟಮರ್ಗೆ ಇದು ಮಾಡ್ತಾ ಇದ್ದಾಗ, ಸರ್ವಿಸ್ ಮಾಡ್ತಾ ಇದ್ದಾಗ ಅವ್ರಿಗೂ ಬೆಸ್ಟ್ ಕೊಡ್ಬೇಕು. ಹೌದು. ನಮ್ಮ ಬಗ್ಗೆನೂ ಒಳ್ಳೇದು ಮಾತಾಡ್ಬೇಕು, ನಮ್ ಪ್ರಾಜೆಕ್ಟ್ ಬಗ್ಗೆ ಇನ್ನೊಂದು 10 ಜನಕ್ಕೆ ಹೇಳ್ಬೇಕು. ಪ್ರೀಮಿಯಂ ಅಂತ ಬಂದಾಗ ನೀವು ಪ್ರೀಮಿಯಂ ಅಮ್ಯುನಿಟೀಸ್ ಕೊಡ್ಲೇಬೇಕಾಗುತ್ತೆ. ಹೌದು ಮಾಡ್ತೀವಿ. ಹೌದು, ಕರೆಕ್ಟ್ ಆಗಿ ಹೇಳಿದ್ರೆ. ಅಂಡ್ ಇನ್ನೊಂದು ಸ್ಟ್ರೀಟ್ ಲೈಟ್ ತೋರಿಸಿ ಮೇಲ್ಗಡೆ, ಒಳ್ಳೆ ಸ್ಟ್ರೀಟ್ ಲೈಟ್ ವೀಕ್ಷಕರೇ, ಪ್ರೀಮಿಯಂ ಆಗಿದೆ. ನಾನು ಹೇಳಿದ್ನಲ್ವಾ, ಪ್ರತಿಯೊಂದು ಭಾಗ, ಪ್ರತಿಯೊಂದು ಪಾರ್ಟ್ ಕೂಡ ಪ್ರೀಮಿಯಂ ಆಗಿದೆ. ಕಂಟಿನ್ಯೂ ಮಾಡಿ ಸರ್ ನೀವು ಅಮ್ಯುನಿಟೀಸ್. ಅದಾದ್ಮೇಲೆ ನಿಮ್ಗೆ ಲಿಜರ್ ಪೆವಿಲಿಯನ್ ಅಂತ ಬರುತ್ತೆ, ಅದೇ ನಿಮ್ಗೆ ಸೈಡ್ ಬಾಕ್ಸ್ ಎಲ್ಲ ಇದು ಬರುತ್ತೆ. ಚಿಲ್ಡ್ರನ್ ಪ್ಲೇ ಏರಿಯಾ, ಸೊ ಚಿಲ್ಡ್ರನ್ ಪ್ಲೇ ಏರಿಯಾ ಬಂದು ಬಾಸ್ಕೆಟ್ ಬಾಲ್ ಪಕ್ಕದಲ್ಲೇ ಬರುತ್ತೆ. ನಿಮಗೆ ಪ್ಲೇ ಲಾನ್ ಕೂಡ ನಿಮ್ಗೆ ಅಲ್ಲೇ ಬರುತ್ತೆ. ಸೊ ಮತ್ತೆ ನಿಮ್ಗೆ ಎಲ್ಡರ್ಸ್ ಕೋರ್ಟ್ ನೀವು ನೋಡಬಹುದು. ಈ ತರ ನಮ್ಗೆ ಇಲ್ಲಿ ಸಿಟ್ಟಿಂಗ್ಸ್ ಇದಾಕಿರ್ತೀವಿ, ಎಲ್ಡರ್ಸ್ಗೆ ಕುತ್ಕೊಳ್ಳೋದಕ್ಕೆ. ನಾನೇ ಕುತ್ಕೊಂಡು ಬಂದೆ ಇವಾಗ ನೋಡಿ ವೀಕ್ಷಕರೇ, ಎಲ್ಲ ಕಡೆ ಇದು ವ್ಯವಸ್ಥೆ ಇದೆ. ಮತ್ತೆ ಕ್ರಿಕೆಟ್ ಪ್ರಾಕ್ಟೀಸ್ ನೆಟ್ ಬರ್ತಾ ಇದೆ, ಸೊ ಅದು ಬಂದಿಲ್ಲ ಇವಾಗವರೆಗೂ. ಸೊ ಅಲ್ಲಿ ಸ್ವಲ್ಪ ಇದಿದೆ, ಲೇಬರ್ ಶೀಟ್ ಇದೆ. ಅಮ್ಯುನಿಟೀಸ್ ಅಲ್ಲಿ ಕ್ರಿಕೆಟ್ ಪ್ರಾಕ್ಟೀಸ್ ನೆಟ್ ಮತ್ತೆ ಕ್ಲಬ್ ಹೌಸ್ ಎರಡೇ ಬರ್ಬೇಕಾಗಿದೆ. ಕ್ಲಬ್ ಹೌಸ್ ಬರ್ಬೇಕಾಗಿದೆ. ಓಕೆ, ಕ್ಲಬ್ ಹೌಸ್ ಬಗ್ಗೆನೂ ಮಾತಾಡೋಣ. ಅಂಡ್ ಸ್ವಲ್ಪ ಈ ಕಡೆ ತಿರ್ಸಿ, ನಮ್ಮ ವೀಕ್ಷಕರಿಗೆ ಒಂಚೂರು ತೋರಿಸಿ. ಸೊ ಸರ್ ಹೇಳಿದ್ರು ಒಂದು ರಾಕ್ ಕ್ಲೈಂಬಿಂಗ್ ಬರುತ್ತೆ ಅಂತ ಹೇಳಿದ್ರು. ಸೊ ಇದು ರಾಕ್ ಕ್ಲೈಂಬಿಂಗ್ ಏರಿಯಾ, ಕರೆಕ್ಟಾ ಸರ್? ಹೌದು. ಬನ್ನಿ ಹಾಗೆ ಕಂಟಿನ್ಯೂಟಿ ತಗೊಂಡ್ಬಿಡೋಣ ಸರ್. ಆಮೇಲೆ ಇನ್ನೇನಿದೆ? ಆಮೇಲೆ ಟೆನ್ನಿಸ್ ಕೋರ್ಟ್, ಮತ್ತೆ ನಿಮಗೆ ಬಾರ್ಬಿಕ್ಯೂ ಪೆವಿಲಿಯನ್ ಕೂಡ ಬರುತ್ತೆ. ಮತ್ತೆ ಫ್ಲೋಟಿಂಗ್ ಡೈನಿಂಗ್ ಡೆಕ್ ಬರುತ್ತೆ. ಸೊ ಇದೆಲ್ಲ ಕ್ಲಬ್ ಹೌಸ್ ಅಲ್ಲಿ ಬರೋದು. ಕ್ಲಬ್ ಹೌಸ್ ಬಗ್ಗೆ ಹೇಳಿ ನಮಗೆ. ಕ್ಲಬ್ ಹೌಸ್ ಬಂದ್ಬಿಟ್ಟು, ಸೊ ನಾವು ಇವಾಗ ಏನಲ್ಲಿ ಕೂತಿದ್ವಲ್ಲ ಕ್ಯಾಬಿನ್, ಹೌದು. ಸೊ ಅಲ್ಲಿ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ಬಂದು ನಿಮಗೆ 12,000 ಸ್ಕ್ವೇರ್ ಫೀಟ್, 12,000 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ. 12,000 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ. ಓಕೆ. ಬಿಲ್ಟ್ ಅಪ್ ಏರಿಯಾ ಬಂದ್ಬಿಟ್ಟು 27,000 ಬಿಲ್ಟ್ ಅಪ್. 3 ಫ್ಲೋರ್ಸ್ ಬರುತ್ತೆ. 3 ಫ್ಲೋರ್. ಹೌದು. ಇದರಲ್ಲಿ ನಿಮ್ಗೆ ಲೈಕ್ ಗೆಸ್ಟ್ ಹೌಸಸ್, ರೂಫ್ ಟಾಪ್ ಸ್ವಿಮ್ಮಿಂಗ್ ಪೂಲ್ ಬರುತ್ತೆ ಮೇಲ್ಗಡೆ. ರೂಫ್ ಟಾಪ್ ಸ್ವಿಮ್ಮಿಂಗ್. ಸೊ ಇದ್ರಲ್ಲಿ ಮತ್ತೆ ಜಿಮ್ ಇರುತ್ತೆ, ಇದು ಇಂಡೋರ್ ಜಿಮ್ ಇರುತ್ತೆ. ಇವೆಲ್ಲ ಯಾವ ಬರ್ಬೋದು ಸರ್? ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ ನಿಮ್ಗೆ ಒಂದು 8-10 ಮಂತ್ಸ್ 1 year. 1 year ಒಳಗಡೆ. ಸೊ ಯಾಕಂದ್ರೆ ಕ್ಲಬ್ ಹೌಸ್, ಸೊ ಇವಾಗ ಕ್ಲಬ್ ಹೌಸ್ ಕಟ್ಸ್ ಬಿಟ್ಬಿಟ್ರೆ ಸೊ ಯಾರು ಇಲ್ಲ ಸರ್, ಯಾರು ಯೂಸ್ ಮಾಡಕ್ಕಿಲ್ಲ, ವೇಸ್ಟ್ ಆಗ್ಬಿಡುತ್ತೆ. ಸೊ ಒನ್ಸ್ ನಾವು ಕಮ್ಯುನಿಟಿಗೆಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಸ್ಟಾರ್ಟ್ ಆಗ್ತಾ ನಾವು ಅದನ್ನ ಮಾಡ್ಕೊಳ್ತೀವಿ. ಸೊ ಅದಕ್ಕೆ ನಾವು 3 years ಮೇಂಟೈನ್ ಮಾಡ್ಕೊಂಡು 3 years ಆದ್ಮೇಲೆ ಅವ್ರಿಗೂ ಹ್ಯಾಂಡ್ ಔಟ್ ಮಾಡ್ತೀವಿ. ಔಟ್ಡೋರ್ ಡೈನಿಂಗ್ ಲಾಂಚ್ ಇದೆ, ಸೊ ಮಿರರ್ ಪೂಲ್, ಫ್ಲೋಟಿಂಗ್ ಟ್ರೀ ಪ್ಲಾಂಟರ್ ಕೂಡ ಇದೆ. ಸೊ ಅದೆಲ್ಲ ಎಲ್ಲ ಪ್ರಾಜೆಕ್ಟ್ ಒಳಗಡೆ ಬರುತ್ತೆ. ಪ್ರಾಜೆಕ್ಟ್ ಒಳಗಡೆ ಬರುವಂತದ್ದು. ಒಂದು ಸೈಟ್ ಎಂಟ್ರೆನ್ಸ್ ತೋರಿಸ್ತೀನಿ ನಿಮ್ಗೆ ವೀಕ್ಷಕರೇ, ನೀವು ಇದನ್ನ ನೋಡ್ಲೇಬೇಕು. ನೋಡಿ, ಎಲ್ಲೂ ಕೂಡ ನಿಮ್ಗೆ ಈ ರೀತಿ ಒಂದು ಪ್ರಾಪರ್ ಆಗಿರುವಂತ ರ್ಯಾಂಪ್, ಒಂದು SUV ದೊಡ್ಡದಾಗ ಆರಾಮಾಗಿ ಪಾಸ್ ಆಗುತ್ತೆ. ಹೌದು ಸರ್, ಆರಾಮಾಗಿ ಪಾಸ್ ಆಗುತ್ತೆ ಅಲ್ವಾ ವೀಕ್ಷಕರೇ? ದೊಡ್ಡದಾದಂತ SUV ನಿಮ್ಮ ಮನೆ ಒಳಗಡೆ ಹೋಗ್ಬೇಕಾ, ಆರಾಮಾಗಿ ಹೋಗುತ್ತೆ. ಒಂದು ಎಂಟ್ರೆನ್ಸ್ ರ್ಯಾಂಪ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಅದ್ರ ಪಕ್ಕದಲ್ಲಿ ನಿಮ್ಗೆ ಪ್ಲಾಂಟರ್ ಬಾಕ್ಸ್ಗಳು, 2 ಅಡಿ ಪ್ಲಾಂಟರ್ ಬಾಕ್ಸ್ ನೋಡಿರ್ತೀರಾ, 3 ಅಡಿ ಪ್ಲಾಂಟರ್ ಬಾಕ್ಸ್ ಇರ್ತೀರಾ, 4 ಅಡಿ ಪ್ಲಾಂಟರ್ ಬಾಕ್ಸ್. ನಾವು ಮನೆ ಒಳಗಡೆ ಜಾಗನೇ ಬಿಟ್ಕೋಬೇಕಾಗಿಲ್ಲ, ನಾವು ಎಲ್ಲ ಇಲ್ಲೇ ಬೆಳ್ಕೊಂಡ್ಬಿಡೋಣ ಅಲ್ವಾ? ಸೊ ಇಷ್ಟೇ ಅಲ್ಲ ವೀಕ್ಷಕರೇ, ಜೊತೆಯಲ್ಲಿ
ಕನೆಕ್ಟಿವಿಟಿ ಸರ್, ನಾನು ನಿಮ್ಗೆ ಪೈಪ್ಗಳನ್ನ ಕೇಳ್ತೀನಿ, ಇದನ್ನ ಹೇಳಿ ನನಗೆ. ಏನ್ ಪೈಪ್ ಇದು ಸರ್? ಅದು ಬಂದ್ಬಿಟ್ಟು ಸಿವೇಜ್ ಡ್ರೈನೇಜ್. ಇದು ಅದು ಬಂದು ವಾಟರ್ ಕನೆಕ್ಟಿವಿಟಿ ನೀರಿಗೆ. ಹೌದು. ಇದೇನ್ ಪೈಪ್? ಇದು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ. ಸೊ ಎಲ್ಲದೂ ಬಿಟ್ಬಿಟ್ಟಿದ್ದೀರಾ, ನಾವೇನು ಆಲ್ರೆಡಿ ರೆಡಿ ಆಗಿದೆ. ಕರೆಕ್ಷನ್ ಓಕೆ. ಅಂಡ್ ಇನ್ನೊಂದೇನು ಅಂತಂದ್ರೆ ಇಲ್ಲೆಲ್ಲ ಕೂಡ ಹನಿ ನೀರಾವರಿ ಪದ್ಧತಿ, ಅಂದ್ರೆ ಲೈಕ್ ಡ್ರಿಪ್ ಇರಿಗೇಷನ್ ಸಿಸ್ಟಮ್. ಇದು ಇಡೀ ಲೇಔಟ್ ಅಲ್ಲಿ ಡ್ರಿಪ್ ಇರಿಗೇಷನ್. ಹೌದು ಸರ್, ಎಲ್ಲೆಲ್ಲಿ ಪ್ಲಾನ್ಸ್ ಇದೆ ಎಲ್ಲ ನಿಮ್ಗೆ ಡ್ರಿಪ್ ಇರಿಗೇಷನ್. ಸೊ ನಾವು ನೀರು ಹಾಕಬೇಕಂತೇನಿಲ್ಲ, ಎಲ್ಲ ನೀವೇ ಮಾಡ್ತೀವಿ. ಹೌದು. ಸೊ ಒಂಥರ ಮೇಂಟೈನ್ಡ್ ಗೇಟೆಡ್ ಕಮ್ಯುನಿಟಿ ಅಂತ ಹೇಳ್ಬೋದು. ಪ್ರೀಮಿಯಂ ಆಗಿರೋ ಗೇಟೆಡ್ ಕಮ್ಯುನಿಟಿ ಎಲ್ಲ ಇವ್ರ ಕಡೆಯಿಂದಾನೆ ಮೇಂಟೈನ್ ಆಗುತ್ತೆ. ಹೌದು. 3 ವರ್ಷದವರೆಗೆ ನೀವೇನು ತಲೆ ಕೆಡ್ಸ್ಕೊಬೇಕಾಗಿಲ್ಲ. ಅಂಡ್ ಜೊತೆಯಲ್ಲಿ ನಿಮಗೆ ಇದು ಕೂಡ ತೋರಿಸ್ಬಿಡ್ತೀನಿ ಏನೇನ್ ಬರ್ತಾ ಇದೆ ಅದನ್ನು. ಇದೇನ್ ಸರ್ ಇದು? ಇದೊಂಥರ ಸ್ಕೇಟಿಂಗ್ ರಿಂಗ್ ಸರ್. ಇದು ನಾನು ಹೇಳಿದ್ನಲ್ಲ ಅಮ್ಯುನಿಟೀಸ್ ಅಲ್ಲಿ ಸ್ಕೇಟಿಂಗ್ ರಿಂಗ್ ಬರುತ್ತಂತ. ಬನ್ನಿ ಒಳಗಡೆ ಹೋಗೋಣ. ಸೊ ವೀಕ್ಷಕರೇ, ಸ್ಕೇಟಿಂಗ್ ಕೊಡುವಂತಹ ಯಾವುದಾದ್ರೂ ನೋಡಿದ್ದೀರಾ? ಸ್ಕೇಟಿಂಗ್ ಪ್ರೊವೈಡ್ ಮಾಡ್ತಾ ಇರುವಂಥ, ಸ್ಕೇಟಿಂಗ್ ಏರಿಯಾವನ್ನು ಪ್ರೊವೈಡ್ ಮಾಡ್ತಾ ಇರುವಂಥ ಒಂದು ಏಕೈಕ ಗೇಟೆಡ್ ಕಮ್ಯುನಿಟಿ. ಸರ್ ಇಲ್ಲಿವರೆಗೆ ನಾನೊಂದು 70 ಲೇಔಟ್ ಮಾಡಿರ್ಬೋದು ಸರ್. ಹೌದು. ಈಗ ಈ ಥರ ಯಾರೂ ಕೊಟ್ಟಿಲ್ಲ. ಸ್ಕೇಟಿಂಗ್ ಇರ್ಬೋದು, ಬಾಸ್ಕೆಟ್ಸ್ ಬಾಲ್ಸು ನಿಜವಾಗ್ಲೂ ಕೊಟ್ಟಿಲ್ಲ. ನೀವು ನೋಡಿ ವೀಕ್ಷಕರೇ, ಆರಾಮಾಗಿ ಸ್ಕೇಟಿಂಗ್ ಮಾಡ್ಕೋಬಹುದು. ಅಂಡ್ ವಾಟರ್ ಟ್ಯಾಂಕ್ ತೋರಿಸಿ ಸರ್, 3 ಲಕ್ಷ ಕೆಪಾಸಿಟಿ. ಇದ್ರ ಕೆಳಗಡೆ ಇದೆಯಲ್ಲ, ಹೌದು, ಈ ಸ್ಟೋರೇಜ್, ಇವನ್ನೆಲ್ಲ ನಾವೇನಕ್ಕೆ ಯೂಸ್ ಮಾಡ್ತೀವಿ ಸರ್? ಅದು ಇಲ್ಲಿ ಇರ್ತಾರಲ್ಲ, ಹೇಳಿದ 24 hours ಸೆಕ್ಯೂರಿಟಿ ಅಂತ ಹೇಳಿದ್ರಲ್ಲ, ಸೊ ಅವ್ರಿಗೆ ರೂಮ್ಸ್. ಸೊ ಅದು ಇದೆಲ್ಲ ನಾವು ಕಸ್ಟಮರ್ಸ್ ಎಲ್ಲ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಕ್ಲಬ್ ಹೌಸ್ ಎಲ್ಲ ಇರುತ್ತೆ. ಸೊ ಇದು ಸೆಕ್ಯೂರಿಟಿ ಕ್ಯಾಬಿನ್ಸ್, ಇಲ್ಲಾಂದ್ರೆ ಏನಾದ್ರು ಮೇಂಟೆನೆನ್ಸ್ ಮಾಡೋರು, ಇಲ್ಲ ಸ್ಟೋರೇಜ್, ಇಲ್ಲ ನಿಮ್ಮ ಆಫೀಸಸ್ ಏನಾದ್ರು, ಎವ್ರಿಥಿಂಗ್ ಇಲ್ಲಿ ಇರುತ್ತೆ. ಹೌದು ಅಲ್ವಾ? ಇವಾಗ ಯಾವ ಸೆಕ್ಷನ್ ಅಲ್ಲಿ ಇದೀವಿ ಸರ್? ಇದು ಬಂದ್ಬಿಟ್ಟು ಲೈಕ್ ಇದು ಅಮ್ಯುನಿಟೀಸ್. ಸೊ ಇಲ್ಲೂ ನಿಮ್ಗೆ ಅಮ್ಯುನಿಟೀಸ್ ಬರುತ್ತೆ. ಸೊ ಏನೇನ್ ಬರುತ್ತೆ ಅಂದ್ರೆ, ಸೊ ನಿಮ್ಗೆ ಹಾಫ್ ಬಾಸ್ಕೆಟ್ ಬಾಲ್ ಕೋರ್ಟ್ ಬರುತ್ತೆ. ಅಲ್ಲೆಲ್ಲ ಸೀಟಿಂಗ್ ಏರಿಯಾಸ್ ಎಲ್ಲ ಇದೆ, ಕುತ್ಕೊಂಡು. ಇಲ್ಲೆಲ್ಲ ಸಿಟ್ಟಿಂಗ್ ಏರಿಯಾ ಇದೆ, ಕುತ್ಕೊಂಡು ಮಾಡೋದು. ಸೊ ಆರಾಮಾಗಿ ನಾವು ಪ್ರಾಕ್ಟೀಸ್ ಎಲ್ಲ ಮಾಡ್ಕೋಬಹುದು ಅಲ್ವಾ? ಸೊ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನೀವು ನಿಮ್ಮ ಫ್ಯಾಮಿಲಿಗೆ ಏನಾದ್ರು ಗೆಸ್ಟ್ಗಳು ಬಂದಿದ್ದಾರೆ, ಅವ್ರೆಲ್ಲರಿಗೂ ಕೂಡ ಹೇಳಿ ಮಾಡಿಸಿರುವಂತಹ ಜಾಗ. ಸರ್ ಇದೆಲ್ಲ ಏನ್ ಏರಿಯಾ ಇದು? ಸರ್ ಇದೆಲ್ಲ ನೋಡಿ, ಎಲ್ಲರಿಗೂ ಮಾಡಿ, ಚಿಕ್ಕ ಮಕ್ಕಳಿಗೆ ಏನು ಮಾಡಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ. ಅದಕ್ಕೋಸ್ಕರ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಮಾಡಿದೀವಿ. ಸೊ ಮಕ್ಕಳಿಗೆಲ್ಲ ಆಟಕ್ಕೆಲ್ಲ ವ್ಯವಸ್ಥೆ ಇದೆ ಇದೆ. ಓಕೆ ಓಕೆ. ಸೊ ಅಲ್ಲಿ ಸ್ವಲ್ಪ ಟೀನೇಜ್ ಗಳೆಲ್ಲ ಆಡಕ್ಕೆ ಆರ್ಚರಿ ಶೂಟಿಂಗ್ ಬರುತ್ತೆ. ಅಲ್ಲಿ ಆರ್ಚರಿ ಶೂಟಿಂಗ್ ಅಲ್ಲಿ ಎಂಡ್ ಅಲ್ಲಿ ಅಲ್ವಾ? ಹೌದು. ಸೊ ವೀಕ್ಷಕರೇ, ಗಾರ್ಡನ್ ಬೇಕು, ಬಾಸ್ಕೆಟ್ ಬಾಲ್ ಕೋರ್ಟ್ ಬೇಕು, ಮಕ್ಕಳಿಗೆ ಬೇಕು, ದೊಡ್ಡವರಿಗೆ ಬೇಕು, ಎಲ್ಲರಿಗೂ, ಯೂತ್ ಬೇಕು, ಎಲ್ಲದಕ್ಕೂ ಸೆಟಪ್ ಎಲ್ಲ ಇದೆ. ಸೊ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂಡ್ ಇನ್ನ ರೋಡ್ನ ವಿಚಾರಕ್ಕೆ ಬಂದ್ರೆ, ಎಷ್ಟು ಅಗಲದ ರೋಡ್ ಬರ್ತದೆ ಸರ್? ರೋಡ್ ಬಂದ್ಬಿಟ್ಟು ನಿಮ್ಗೆ 30-40 ರೋಡ್ ಬರುತ್ತೆ. ಸೊ ಏನ್ ಮೈನ್ ರೋಡ್ ನೋಡಿದ್ರಲ್ಲ, ನಮ್ಮ ಪ್ರಾಜೆಕ್ಟ್ ಒಳಗಡೆ ಮೈನ್ ರೋಡ್, ಸೊ ಅದು 40 feet. ಸೊ ನಿಮ್ಗೆ ಸಬ್ ರೋಡ್ಸ್ ಎಲ್ಲ ನಿಮ್ಗೆ ಅದು ಸೈಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಇವಾಗ 30-40 ಮಾಡಿದ್ರೆ ನಿಮ್ಗೆ 30 feet ರೋಡ್ ಬರುತ್ತೆ ಸೈಟ್ಸ್ ಇದ್ರೆ. ಅದೇ ನೀವು 40-65 ಸೈಟ್ಸ್ ಇದ್ರೆ 40 feet ಅವೈಲೇಬಲ್. 40 feet ಅವೈಲೇಬಲ್ ಇದೆ. ಸೊ ವೀಕ್ಷಕರೇ, ಫೈನಲ್ ಆಗಿ ರೇಟ್ ಮಾತಾಡೋ ವಿಚಾರ. ರೇಟ್ ಮಾತಾಡೋಕೆ ಮುಂಚೆ ಒಂದ್ಸಲ ಟೆನ್ನಿಸ್ ಕೋರ್ಟ್ ತೋರಿಸ್ಬಿಟ್ಟು ರೇಟ್ ಮಾತಾಡೋಣ. ವೀಕ್ಷಕರೇ, ಬೆಲೆ ಕೇಳೋ ಸಮಯದಲ್ಲಿ ನಾನು ಟೆನ್ನಿಸ್ ಕೋರ್ಟ್ ಒಳಗಡೆನೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಸರ್ನ. ಸರ್ ಎಷ್ಟು ದೊಡ್ಡದಾಗಿರುವಂತ ಟೆನ್ನಿಸ್ ಕೋರ್ಟ್ ಇದು? ಸರ್ ಟೆನ್ನಿಸ್ ಕೋರ್ಟ್ ಇದು ನಿಮ್ಗೆ ಆಲ್ಮೋಸ್ಟ್ 11,000 square feet ಬರುತ್ತೆ ಸರ್. 11,000 square feet. ಸೊ ಪ್ರೊಫೆಷನಲಿ ನಾವಿಲ್ಲಿ ಪ್ರಾಕ್ಟೀಸ್ ಮಾಡ್ಬೋದಾ? ಮಾಡ್ಬೋದು ಸರ್ ಅಲ್ವಾ? ಇಷ್ಟು ಚೆನ್ನಾಗಿರೋ ಪ್ರೊಫೆಷನಲ್ ಮಾಡೋದು ಇದೇ ತರ ಗ್ರೌಂಡ್ ಅಲ್ವೆಲ್ಲ ಸರ್. ಸೊ ಅಷ್ಟೇ ಅಲ್ಲದೆ ಹತ್ರದಲ್ಲಿ ನಮಗೆ ಇವ್ರದ್ದು ಡ್ರಾವಿಡ್ ಮತ್ತೆ ಪಡುಕೋನೆ ಅವ್ರದ್ದು ಅಕಾಡೆಮಿ ಇದೆ. ಅಕಾಡೆಮಿ ಕೂಡ ಇದೆ ಅಲ್ವಾ? ಇಲ್ಲಿಂದ ಒಂದು 6 to 7 kilometers ಆಗುತ್ತೆ. ಸೊ ನಿಮ್ಮ ಮಕ್ಕಳೇನಾದ್ರೂ ಆಲ್ರೆಡಿ ಅಲ್ಲಿ ಕಳಿಸ್ತಾ ಇದ್ರೆ, ನೀವೇನಾದ್ರೂ ಮನೆ ನೋಡ್ತಾ ಇದ್ರೆ, ನಿಮ್ಗಂತೂ ಇದು ಹೇಳಿ ಮಾಡಿಸಿದಂತ ಜಾಗ. ಅಲ್ಲೂ ಪ್ರಾಕ್ಟೀಸ್ ಮಾಡ್ಲಿ, ಇಲ್ಲೂ ಪ್ರಾಕ್ಟೀಸ್ ಮಾಡ್ಲಿ. ಆಯ್ತು ಸರ್, ಇವಾಗ ಬೆಲೆಗೆ ಬಂದ್ಬೇಡಣ. ಪ್ರೀಮಿಯಂನೆಸ್ ಅಂತೂ ತುಂಬ್ಕೊಂಡು ತುಳುಕ್ತಾ ಇದೆ. ಇವಾಗ ಬೆಲೆ ಮಾತ್ರ ಒಳ್ಳೇದು ಕೊಡ್ಬೇಕು ನೀವು. ಸರ್ ಡೆಫಿನೆಟ್ಲಿ ಒಳ್ಳೆ ಬೆಲೆನೇ ಸರ್. ಯಾಕಂದ್ರೆ ನೀವು ಸುತ್ತಮುತ್ತ ನೋಡಿದ್ರು ನಮ್ಮಷ್ಟು ಬೆಸ್ಟ್ ಪ್ರೈಸ್ ಯಾರು ಕೊಡ್ತಿಲ್ಲ. ಹೌದಾ? ಹೌದು. ನಿಮ್ ಬೆಲೆ ಏನು ಸರ್? ನಮ್ದು ಬಂದ್ಬಿಟ್ಟು ನಾವು ಕೋಟ್ ಮಾಡ್ತಿರೋ ಪ್ರೈಸ್ ಬಂದ್ಬಿಟ್ಟು 5,200 ರೂಪಾಯಿ. 5,200 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಸುತ್ತಮುತ್ತಲು ಏನ್ ನೋಡ್ತಾ ಇದೆ ನಿಮ್ ಪ್ರಕಾರ? ಸುತ್ತಮುತ್ತಲು ನಿಮಗೆ ನೋಡಿದ್ರೆ ಇವಾಗ 6,500, 6,700. ನಮ್ಮ ಎಕ್ಸಾಕ್ಟ್ ನಮ್ಮ ಆಪೋಸಿಟ್ ಪ್ರಾಜೆಕ್ಟ್ಗೆ ನಿಮ್ಗೆ 6,200, 6,300 ರೂಪಾಯಿ ಚಾರ್ಜ್ ಮಾಡ್ತೀವಿ. ಇದೆಯಾ ಇಲ್ಲಿ? ಇಷ್ಟಿದೆ. ನಾವೆಲ್ಲ ವಿಚಾರಿಸ್ಕೋಬೋದಾ? ವಿಚಾರಿಸ್ಕೊಳ್ಳಿ, ಸುಮ್ಮನೆ ಹೇಳ್ಬಾರ್ದು ನೀವು. ಇಲ್ಲ ಆಪೋಸಿಟ್ ಇದೆ, ವಿಚಾರಿಸ್ಕೋಬೋದಲ್ಲ? ಏನಿದೆಯೋ ಇದೆ ಎ ಗ್ರೇಡ್ ಡೆವಲಪ್ ಇದೆ. ಸೊ ಇಲ್ಲ ಒಂದೊಂದು ಪ್ರಾಜೆಕ್ಟ್ ಕಮ್ಮಿನೂ ಇದೆ. ಸೊ ಅದೆಲ್ಲ ಇದಾಗುತ್ತೆ. ಬಟ್ ನಿಮ್ದು ಚೆನ್ನಾಗಿದೆ. ಟಾಪ್ ಕ್ವಾಲಿಟಿ ಹೌದು, ಟಾಪ್ ಕ್ವಾಲಿಟಿ ಎ ಗ್ರೇಡ್ ಅಲ್ಲಿ ಕೊಡ್ತಾ ಇದೀವಿ. ಎ ಪ್ಲಸ್ ಅಲ್ಲಿ ಕೊಡ್ತಾ ಇದೀವಿ. ಓಕೆ, ಹಾಗಾದ್ರೆ ಇಲ್ಲಿನ ಖಾತಾ ಯಾವ ಖಾತಾ ಬರ್ತದೆ? ಎ ಖಾತಾ ಬರುತ್ತೆ ಸರ್. ಸೊ ಎ ಗ್ರೇಡ್ ಕೊಡ್ತಾ ಇದ್ರೆ ಎ ಖಾತಾನು ಏನೇ? ಹೌದು, ಗ್ರೇಡ್ ಏನೇ, ಖಾತಾನು ಏನೇ ಬರ್ತಾ ಇದೆ. ಸರ್ ಇನ್ನ ಡಿಸ್ಕೌಂಟ್ ಬೇಕು? ಸರ್ ಇನ್ನ ಡಿಸ್ಕೌಂಟ್ ಅಂದ್ರೆ ನಿಮ್ ಕಡೆಯಿಂದ ಬಂದ್ರೆ 100 ರೂಪಾಯಿ ಕಮ್ಮಿ. ಅದ್ರಲ್ಲೂ 100 ರೂಪಾಯಿ ಕಮ್ಮಿ. 5,100. ಹೌದು. ಅದ್ರಲ್ಲೂ ನೆಗೋಷಿಯೇಟ್ ಆಗ್ಬೋದಾ? ಡೆಫಿನೆಟ್ಲಿ ಕಸ್ಟಮರ್ ಬಂದು ಪ್ಲಾಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ
ನಮ್ಮ ಕಡೆಯಿಂದ ಏನ್ ಬೆಸ್ಟ್ ಸಿಗುತ್ತೋ ಅದು ಕೊಡ್ತೀವಿ. ಅದರಲ್ಲೂ ಮಾಡ್ತೀರಾ? ಎಸ್ ಎಸ್ 30-40 ಸೈಟ್ ಅಂತ ಬಂದಾಗ ಇಲ್ಲಿ ಯಾವ ಡೈಮೆನ್ಷನ್ಸ್ ಫೇಸಿಂಗ್ಸ್ ಎಲ್ಲ ಅವೈಲೇಬಲ್ ಇದೆ? ಡೈಮೆನ್ಷನ್ಸ್ ಬಂದ್ಬಿಟ್ಟು ನಿಮ್ಗೆ 30-40 ಇದೆ, ಹ್ಮ್ 40-50 ಇದೆ, ಮತ್ತೆ 40-60 ಬರುತ್ತೆ. ಫೇಸಿಂಗ್ಸ್ ಬಂದ್ರೆ ನಿಮ್ಗೆ 2 ಆಪ್ಷನ್ಸ್, ವೆಸ್ಟ್ ಮತ್ತೆ ಈಸ್ಟ್ ಫೇಸಿಂಗ್ಸ್. 2 ಆಪ್ಷನ್ಸ್ ಇರುವ ಒಳ್ಳೆ ಫೇಸಿಂಗ್ ಒಳ್ಳೆ ನೀವು ಕೊಡ್ತಾ ಇದ್ದೀರಾ. ಒಳ್ಳೆ ಫೇಸಿಂಗ್ಸ್. ಸೂಪರ್. ಕಾರ್ನರ್ ಸೈಟ್ಸ್ ಯಾವ್ದಾದ್ರು ಸಿಗುತ್ತಾ? ಕಾರ್ನರ್ ಸೈಜ್ ಹಾಟ್ ಡೈಮೆನ್ಷನ್ಸ್ ಇದೆ ಸರ್. ಆ ಡೈಮೆನ್ಷನ್ಸ್ ಇದೆ. ಕಾರ್ನರ್ ಸೈಜ್ ಸಿಗಬಹುದು ಅಲ್ವಾ? ಸಿಗಬಹುದು, ಯಾರಾದ್ರೂ ಬೇಕು ಅಂತಂದ್ರೆ. ಹೌದು, ಬಟ್ ಲಿಮಿಟೆಡ್ ಯಾಕಂದ್ರೆ ಇರೋದೇ 30-35% ಇರೋದ್ರಿಂದ ದಯವಿಟ್ಟು ಕಾರ್ನರ್ ಆಡ್ ಸೈಟ್ಗಳು ಸ್ವಲ್ಪ ಲಿಮಿಟ್ ಇರುತ್ತೆ. 30-40, 40-50, 40-60 ಇದು ನಿಮಗೆ ರೆಗ್ಯುಲರ್ ಆಗಿ ಸಿಗುವಂತದ್ದು. ಸೊ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಬುಕಿಂಗ್ ಯಾವ ತರ ಇರುತ್ತೆ? ಸರ್ ಬುಕಿಂಗ್ ಪ್ರೋಸೆಸ್ ಬಂದು ನಿಮಗೆ ಒನ್ಸ್ ನೀವು ಬುಕಿಂಗ್ ಫಾರ್ಮ್ ಫಿಲ್ ಮಾಡಿದ್ರೆ ನೀವು 1 lakh ಪ್ರೋಸೆಸ್ ಮಾಡಬೇಕಾಗುತ್ತೆ. 1 ಲಕ್ಷ ರೂಪಾಯಿ. ಹೌದು, 1 ಲಕ್ಷ ರೂಪಾಯಿ ನೀವು ಇದು ಲೈಕ್ ಪೇ ಮಾಡಿದ್ರೆ ನಿಮಗೆ ವಿದಿನ್ ನಾವು ಇನ್ ದ ಸ್ಪಾಟ್ ನಾವು ಲೀಗಲ್ಸ್ ಕೊಟ್ಬಿಡ್ತೀವಿ, ಡಾಕ್ಯುಮೆಂಟ್ಸ್ ಕೊಟ್ಟು. ಹೌದು, ಏನ್ ಸರ್ವೆ ನಂಬರ್ ಇದೆ, ಯಾವ ಸೈಟ್ ಯಾವ ಸರ್ವೆ ನಂಬರ್ ಬರುತ್ತೋ ಕೊಟ್ಬಿಡ್ತೀವಿ ಅದು. ಸೊ ಕೊಟ್ಟಾಗ ನೀವು ಒಂದು ನಿಮ್ ಲಾಯರ್ ಹತ್ರ ಇದ್ರೆ ನೀವು ಲೀಗಲ್ ವೆರಿಫಿಕೇಶನ್ ಮಾಡ್ಕೋಬಹುದು. ಶೋರ್ ದಟ್ ಲೀಗಲ್ ಅಲ್ಲಿ ಒಂದು ಪ್ರಾಬ್ಲಮ್ ಬರಲ್ಲ. ಸೊ ಅಲ್ಲಿ ವೆರಿಫಿಕೇಶನ್ ಆಗಿದ ತಕ್ಷಣ ನಿಮಗೆ ಲೈಕ್ ಇದಾಗುತ್ತೆ ನಿಮ್ದು ಅವ್ರ ಲೋನ್ ಹಂಗಿದ್ರೆ. ಸೊ 20% ಇದು ಡೌನ್ ಪೇಮೆಂಟ್ ಮಾಡಿ, 20% ಡೌನ್ ಪೇಮೆಂಟ್ ಮಾಡಿದ್ರೆ ಸೇಲ್ ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. 80% ಲೋನ್ ಮಾಡ್ಕೊಡ್ತೀವಿ. 80% ಲೋನ್ ಮಾಡ್ಕೊಡ್ತೀವಿ, ನಿಮ್ ಕಡೆಯಿಂದನೇ ಮಾಡ್ಕೊಡ್ತೀರಾ? HDFC ಆಲ್ ನ್ಯಾಷನಲ್ ಏಕತಾ ಬರುತ್ತೆ ಸರ್. 40 lakh ವರೆಗೂ ಕೂಡ ಲೋನ್ ಆಗುತ್ತೆ ಅಂತ ಹೇಳ್ತಾರೆ. ಆಲ್ ಲೀಡಿಂಗ್ ಮಾಡ್ಕೊಡ್ತೀರಾ? ಸೊ ಓಕೆ, ಫೈನಲ್ ಆಗಿ ಸೊ ಯಾರಾದ್ರೂ ವಿಸಿಟ್ ಮಾಡ್ಬೇಕು ಅಂತಂದ್ರೆ ಆಫೀಸಿಗೆ ಎಲ್ಲಿ ಬರಬೇಕು? ಆಫೀಸಲ್ಲಿ ಇದೆ ನಿಮ್ದು ಸ್ವಲ್ಪ ಸರ್? ನಮ್ದು ಈ ಸೈಟಿಗೆ ಆಫೀಸ್ ಬಂದ್ಬಿಟ್ಟು ಇಲ್ಲಿಗೆ ಬರಬೇಕು. ಇಲ್ಲೇ? ಎಸ್, ಇಲ್ಲೇ ಎಲ್ಲ ಇಲ್ಲೇ ಮಾತಾಡ್ಕೊಂಡು ಹೋಗ್ಬೋದು. ಅಲ್ಲಿಂದ ಬಂದು ಅಲ್ಲೊಂಥರ ಬಂದು ಆಫೀಸ್ ಕರ್ಕೊಂಡು ಹೋಗಿ ಅಲ್ಲಿಂದ ಮತ್ತೆ ಕರ್ಕೊಂಡ್ಬಂದು ಇದು ಬೇಡ, ತೊಂದ್ರೆ ಕಸ್ಟಮರ್ಗೂ ತೊಂದರೆ. ಎಲ್ಲ ಇಲ್ಲೇ ಮುಗಿಸ್ಬಿಡಿ, ಎಲ್ಲ ಇಲ್ಲೇ ಮುಗಿಸ್ಕೊಂಡು ಲೈಕ್ ಕಸ್ಟಮರ್ ಬಂದಾಗ ಇಲ್ಲೇ ತೋರಿಸ್ಕೊಂಡು ಮಾಡ್ಕೊಬೋದು. ಸೊ ವೀಕ್ಷಕರೇ, SB ಸ್ಯಾಂಕ್ಚುರಿ ಇದರ ಲೊಕೇಶನ್ ಅನ್ನ ನಾನು ನಿಮ್ಗೆ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಇಲ್ಲಿಗೆ ಬರ್ಬೋದು. ಆಫೀಸ್ ಕೂಡ ಇಲ್ಲೇ ಇದೆ, ಸಾರ್ ಕೂಡ ಇಲ್ಲೇ ಇರ್ತಾರೆ, ಇನ್ನ ಎಕ್ಸಿಕ್ಯೂಟಿವ್ಸ್ ಗಳಿರ್ತವೆ, ಅವ್ರ ಹತ್ರ ಕೂಡ ನೀವು ಮಾತಾಡ್ಬೋದು ಅಂಡ್ ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು. ಸೊ ಸಂಡೇಸು ನೀವೆಲ್ಲ ಇರ್ತೀರಾ? ಎಲ್ಲ ವೀಕಲ್ಲಿ 7 days ಇರ್ತೀವಿ ಸರ್, ಆಲ್ವೇಸ್ ಅವೈಲೇಬಲ್ ಅಲ್ವಾ? ಸೊ ಓಕೆ. ಸೊ ವೀಕ್ಷಕರೇ, ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಅಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ SB ಪ್ರಾಪರ್ಟೀಸ್ ಅವರ ಕಂಪ್ಲೀಟ್ ಮಾಹಿತಿಯನ್ನ ಕೊಟ್ಟಿರ್ತೀನಿ, ಅಲ್ಲಿಂದನೂ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನ ತಗೋಬಹುದು. ಸೊ ಫೈನಲ್ ಆಗಿ ಒಂದೇ ಕ್ವಶನ್, ಯಾಕೆ ನಮ್ಮ ವೀಕ್ಷಕರು ಇಲ್ಲಿ ಬರಬೇಕು, ಲೇಔಟ್ ಅಲ್ಲಿ ಸೈಟ್ ಗಳನ್ನ ಪರ್ಚೇಸ್ ಮಾಡಬೇಕು? ಏನ್ ಹೇಳ್ತೀರಾ ನಿಮ್ ಬಗ್ಗೆ ಹೇಳಿ ಸರ್. ಇದು ಯಾಕಂದ್ರೆ ಇವಾಗ ನೀವು ನೋಡ್ಬೋದು ಪ್ರಾಜೆಕ್ಟ್ ಹೇಗಿದೆ ಅಂತ ನೋಡ್ಬೋದು. ಸೊ ನಾವು ಇವಾಗ ಬಂದ್ಬಿಟ್ಟು ಪ್ರೆಸ್ಟೀಜ್, ಲೋದಾ, ಸೊ ಆ ಕಂಪನೀಸ್ ಎಲ್ಲ ದೊಡ್ಡದು. ಸೊ ಅವ್ರ ತರ ನಾವು ಇದು ಮಾಡ್ತಾ ಇದೀವಿ, ಬೆಸ್ಟ್ ಕೊಡ್ತಾ ಇದೀವಿ, ಕ್ವಾಲಿಟಿ ಕೊಡ್ತಾ ಇದೀವಿ. ಸೊ ಎ ಗ್ರೇಡ್, ಅದಕ್ಕೆ ನಾನು ಹೇಳ್ತಾ ಇರೋದು ಎ ಗ್ರೇಡ್ ಡೆವಲಪರ್ಸ್ ಅಂದ್ರೆ ಸೊ ಎಲ್ಲದನ್ನು ಪ್ರೀಮಿಯಂ ಕ್ವಾಲಿಟಿ. ಇವಾಗ ಪ್ರೆಸ್ಟೀಜ್ ಅಲ್ಲಿ ನೋಡಬಹುದು, ಪ್ರೆಸ್ಟೀಜ್ ಅಲ್ಲಿ ನಿಮಗೆ ಸೇಮ್ ಇದೆ ಬಟ್ ಪ್ರೈಸ್ ಮಾತ್ರ ಜಾಸ್ತಿ ಇರುತ್ತೆ. ಇದಕ್ಕೆ ಡಬಲ್ ಇರುತ್ತೆ. 5,000 ಯಾರು ಕೊಡಲ್ಲ. ಹೌದು, ಬಟ್ ಸೈಟ್ ನೋಡಕ್ಕೆ ಗ್ರೇಡ್ ಡೆವಲಪ್ಮೆಂಟ್ಸ್ ಎಲ್ಲ ಅದೇ ಇರುತ್ತೆ. ಹೌದು. ಸೊ ನಾವು ಇದು ಬರುತ್ತೆ ಏನು ಇಲ್ಲ, ಬಂದಿದೆ ನೋಡಿ ಪ್ರಾಕ್ಟಿಕಲ್ ಆಗಿ ನೋಡಬಹುದು. ಕರೆಕ್ಟ್ ಆಗಿ ಹೇಳಿದ್ರೆ ಒಂದು ಸತಿ ಫ್ಯಾಮಿಲಿ ಜೊತೆ ದಯವಿಟ್ಟು ಬನ್ನಿ, ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ನೋಡ್ಕೊಳ್ಳಿ. ಫ್ಯಾಮಿಲಿ ಜೊತೆ ಹೆಂಗೋ ಬರ್ತಾರೆ, ಸುತ್ತಮುತ್ತಲು ನೋಡಕ್ ಒಳ್ಳೊಳ್ಳೆ ಜಾಗ ಇದೆ ಸರ್ ಇಲ್ಲಿ. ಸರ್ ನಂದಿ ಹಿಲ್ಸ್, ಕುಂದನ ಹಿಲ್ಸ್, ಮತ್ತೆ ನಿಮ್ಗೆ ಇನ್ ಸ್ವಲ್ಪ ಮುಂದೆ ಹೋದ್ರೆ ಈಶಾ ಬರುತ್ತೆ, ಈಶಾ ಫೌಂಡೇಶನ್ ಬರುತ್ತೆ. ಸೊ ವೀಕೆಂಡ್ ಪ್ಲಾನ್ ಮಾಡ್ಕೊಂಡು ಬರ್ಬೋದು. ಟಿಪ್ಪು ಸುಲ್ತಾನ್ ಇದು ಬರುತ್ತೆ, ಟಿಪ್ಪು ಫೋರ್ಟ್ ಅಂತ ಹೇಳ್ಬಿಟ್ಟು ಟಿಪ್ಪು ಫೋರ್ಟ್ ಬರುತ್ತೆ. ಸೊ ಪ್ಲಾನ್ ಮಾಡ್ಕೊಂಡು ಬಂದ್ರೆ ಒಂದ್ಸತಿ ನೀವು ವಿಸಿಟ್ ಮಾಡಿ, ಎಲ್ಲ ಮಾತಾಡ್ಕೊಂಡು ಆಮೇಲೆ ಫ್ಯಾಮಿಲಿ ಜೊತೆ ಫುಲ್ ಸುತ್ತಾಡ್ಕೊಂಡು ನೀವು ಆರಾಮಾಗಿ ಮನೆಗೆ ಹೋಗ್ಬೋದು ಅಲ್ವಾ? ಸೊ ಈ ವೀಕೆಂಡ್ ನೀವು ಇಲ್ಲಿಗೆ ಪ್ಲಾನ್ ಮಾಡ್ಲೇಬೇಕು ಸರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಕ್ವಾಲಿಟಿ ಲೇಔಟ್ ಅನ್ನ, ಬೆಸ್ಟ್ ಕ್ವಾಲಿಟಿ ಲೇಔಟ್ ಅನ್ನ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.